ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಇತಿಹಾಸದ ಪ್ರಮುಖ ಕಾಲಘಟ್ಟವಾದಂತಹ ಹುಮಾಯೂನ್ನ ಒಂದು ಆಳ್ವಿಕೆಯ ಕಾಲಘಟ್ಟವನ್ನು ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಇದೊಂದೇ ವಿಡಿಯೋವನ್ನು ನೋಡಿದ್ರೆ ಸಾಕು, ನಿಮಗೆ ಹುಮಾಯೂನ್ನ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ನ ನೀಡಲಾಗುತ್ತೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಈ ಕೆಳಗಿನವರಲ್ಲಿ ಯಾರು ದೆಹಲಿಯಲ್ಲಿ ಹುಮಾಯೂನ್ ಮಕಬರ, ಹುಮಾಯೂನ್ ಟೋಂಬ್ ಅನ್ನು ಸ್ಥಾಪಿಸಿದ್ರು? ಹುಮಾಯೂನ್ನ ಸಮಾಧಿ ಅಥವಾ ಹುಮಾಯೂನ್ ಟೋಂಬ್ ಅಂತ ಸ್ಥಾಪಿಸಿದ್ರು. ಸರಿಯಾದ ಉತ್ತರ ಬೇಗ ಬೇಗಂ. ಈ ಬೇಗ ಬೇಗಂ ಇವರಿಗೆ ಇನ್ನೊಂದು ಹೆಸರಿತ್ತು ಹಾಜಿ ಬೇಗಂ ಅಂತೇಳಿ. ಸೊ ಹಾಜಿ ಬೇಗಂ ಅವರು ದೆಹಲಿಯಲ್ಲಿ ಹುಮಾಯೂನ್ನ ಮಕ್ಬರವನ್ನ ಸ್ಥಾಪನೆ ಮಾಡ್ತಾರೆ. ಇದು ಭಾರತದ ಮೊದಲ ಗಾರ್ಡನ್ ಟೋಂಬ್ ಅಂತ ಕರೆಸ್ಕೊಳ್ಳುತ್ತೆ. ಭಾರತದ ಮೊದಲ ಗಾರ್ಡನ್ ಟೋಂಬ್, ಗಾರ್ಡನ್ ಮಕ್ಬರ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನ ಸ್ಥಾಪನೆ ಮಾಡಿದ್ದು ಬೇಗ ಬೇಗಂ. ಇನ್ನು ಹುಮಾಯೂನ್ ಯಾವ ರೀತಿ ಮರಣ ಹೊಂತಾರೆ ಕೇಳಿದ್ರೆ, 1556ರಲ್ಲಿ ದೀನಾಪನ್ನ ಭವನದಲ್ಲಿ ಮರಣ ಹೊಂತಾರೆ. ಇವರ ಒಂದು ಮರಣಕ್ಕೆ ಒಂದು ಸಂಬಂಧಿಸಿದ ಒಂದು ಘಟನೆ ಇದೆ. ಏನು ಕೇಳಿದ್ರೆ, ದೀನಾಪನ್ನದಲ್ಲಿ ಒಂದು ಹುಮಾಯೂನ್ ಲೈಬ್ರರಿ ಇರುತ್ತೆ. ಈ ಲೈಬ್ರರಿಯ ಸ್ಟೇರ್ ಕೇಸ್ನಿಂದ ಕೆಳಗೆ ಬಿದ್ದು ಹುಮಾಯೂನ್ ನಿಧನ ಆಗ್ತಾರೆ. ತುಂಬ ಸರಿ ಪರೀಕ್ಷೆಗಳಲ್ಲಿ ಇದನ್ನು ಕೂಡ ಕೇಳಿದ್ದಾರೆ, ಯಾವ ದೊರೆಯು ಲೈಬ್ರರಿಯ ಮೆಟ್ಟಿಲುಗಳ ಕೆಳಗೆ ಬಿದ್ದು ನಿಧನ ಹೊಂದಿದರು ಅಂತೇಳಿ ಕೇಳಿದ್ರೆ ಅದು ಕೂಡ ಹುಮಾಯೂನ್ ಅನ್ನುವಂಥ ಅಂಶ ಗೊತ್ತಿರಲಿ. ಹುಮಾಯೂನ್ ನಾಮ ಬರೆದವರು ಯಾರು? ಸರಿಯಾದ ಉತ್ತರ ಗುಲ್ಬದನ್ ಬೇಗಂ. ಹುಮಾಯೂನ್ ನಾಮ ಇದೆಯಲ್ಲ, ಇದು ಹುಮಾಯೂನನ ಆತ್ಮಕಥೆ. ಈ ಆತ್ಮಕಥೆಯನ್ನು ಬರೆದಿದ್ದು ಗುಲ್ಬದನ್ ಬೇಗಂ ಹುಮಾಯೂನನ ತಂಗಿ. ಸೊ ಈ ಹುಮಾಯೂನ್ ನಾಮ ಪ್ರಕಾರ ಈ ಹುಮಾಯೂನ್ ಯಾವಾಗ ಜನಿಸಿದ ಎನ್ನುವಂತಹ ಅಂಶ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈತ 1508ರಲ್ಲಿ ಕಾಬೂಲ್ನಲ್ಲಿ ಜನಿಸ್ತಾನೆ. ಮತ್ತು ಈ ಹುಮಾಯೂನ್ ನಾಮ ಕೈಗೊಂಡಂತಹ ಪ್ರಮುಖ ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ಯುದ್ಧಗಳು, ಆತನ ಕಾಲದಲ್ಲಿ ನಿರ್ಮಾಣವಾದಂತಹ ಪ್ರಮುಖವಾದ ಕಟ್ಟಡಗಳು ಮತ್ತಿತರ ಪ್ರಮುಖ ಅಂಶಗಳನ್ನು ಈ ಹುಮಾಯೂನ್ ನಾಮ ಒಳಗೊಂಡಿದೆ. ಇದನ್ನು ಬರೆದಿದ್ದು ಗುಲ್ಬದನ್ ಬೇಗಂ. ಹುಮಾಯೂನ್ನ ಮರಣಾನಂತರ ಅಕ್ಬರ್ನಿಗೆ ಯಾವ ರಾಜ್ಯದ ಕಲಾನೌರ್ನಲ್ಲಿ ರಾಜ್ಯಾಭಿಷೇಕ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್ನ ಕಲಾನೌರ್ನಲ್ಲಿ ಅಕ್ಬರ್ನಿಗೆ ಪಟ್ಟಾಭಿಷೇಕವನ್ನು ಮಾಡಲಾಯಿತು. ಅಕ್ಬರ್ನ ಜನ್ಮ 1542ರಲ್ಲಾಗುತ್ತೆ. ಮತ್ತು ಅಕ್ಬರ್ನಿಗೆ ಪಟ್ಟಾಭಿಷೇಕ ಯಾವಾಗ ಮಾಡಲಾಗುತ್ತೆ ಹೇಳಿದ್ರೆ, ಪಟ್ಟಾಭಿಷೇಕವನ್ನು 1556ರಲ್ಲಿ ಮಾಡಲಾಗುತ್ತೆ. ಹುಮಾಯೂನ್ನ ಅಧಿಕಾರಿಕ ಇತಿಹಾಸಕಾರ ಯಾರು? ಅಫಿಷಿಯಲ್ ಹಿಸ್ಟೋರಿಯನ್ ಆಫ್ ಹುಮಾಯೂನ್ ಯಾರು ಅಂತ ಕೇಳಿದ್ರೆ ಕ್ವಾಂಡಮೀರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹುಮಾಯೂನ್ ಶೇರ್ ಶಾ ಸೂರಿಯನ್ನ ಕನೌಜ್ ಕದನದಲ್ಲಿ ಎಷ್ಟರಲ್ಲಿ ಸೋಲಿಸ್ತಾನೆ? ಸರಿಯಾದ ಉತ್ತರ 1540ರಲ್ಲಿ ಸೋಲಿಸ್ತಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹುಮಾಯೂನನು ದೌರಹ ಕದನದಲ್ಲಿ ಯಾರನ್ನ ಸೋಲಿಸ್ತಾನೆ? ಸರಿಯಾದ ಉತ್ತರ ಅಫ್ಘನ್ನರನ್ನ ಸೋಲಿಸ್ತಾನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೌರಹ ಕದನ. ಹುಮಾಯೂನ್ 1539ರಲ್ಲಿ ಶೇರ್ ಶಾನನ ಯಾವ ಕದನದಲ್ಲಿ ಸೋಲಿಸಿದನು? ಸರಿ ಉತ್ತರ ಚೌಸಾ ಕದನದಲ್ಲಿ ಈತ ಶೇರ್ ಶಾನನ ಸೋಲಿಸ್ತಾನೆ. 1532ರಲ್ಲಿ ಹುಮಾಯೂನ್ ಗುಜರಾತ್ ಮೇಲೆ ಆಕ್ರಮಣ ಮಾಡಿದಾಗ ಗುಜರಾತ್ ರಾಜ ಯಾರಾಗಿರ್ತಾರೆ? ಸರಿಯಾದ ಉತ್ತರ ಬಹದ್ದೂರ್ ಶಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕದನದಲ್ಲಿ ಶೇರ್ ಶಾ ಹುಮಾಯೂನನ್ನ ಸಂಪೂರ್ಣವಾಗಿ ಸೋಲಿಸಿದನು? ಸರಿಯಾದ ಉತ್ತರ ಬಿಲ್ಗ್ರಾಮ ಕದನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹುಮಾಯೂನನ ಮಕ್ಬರದ ಮುಖ್ಯ ವಾಸ್ತುಶಿಲ್ಪಿ ಯಾರು? ನಾವು ಆಗಲೇ ಹೇಳಿದ್ವಿ, ಹುಮಾಯೂನ್ ಟೋಂಬ್ ಅಥವಾ ಹುಮಾಯೂನ್ ಮಕ್ಬರ್ ದೆಹಲಿಯಲ್ಲಿದೆ. ಇದನ್ನು ಬೇಗ ಬೇಗಂ ಅವರು ಕಟ್ಟಿಸ್ತಾರೆ.
ಹಾಗಾದರೆ ಇದರ ಮುಖ್ಯ ವಾಸ್ತುಶಿಲ್ಪಿ ಯಾರು ಕೇಳಿದ್ರೆ ಮಿರಾಕ್ ಮಿರ್ಜಾ ಗಿಯಾಸ್. ಮಿರಾಕ್ ಮಿರ್ಜಾ ಗಿಯಾಸ್ ಇದರ ಪ್ರಮುಖ ಆರ್ಕಿಟೆಕ್ಟ್ ಅಥವಾ ವಾಸ್ತುಶಿಲ್ಪಿ. ಈ ಕೆಳಗಿನ ಯಾರು ದೆಹಲಿಯಲ್ಲಿ ಹುಮಾಯೂನನ್ನ ಸೋಲಿಸಿ ತನ್ನ ರಾಜವಂಶವನ್ನು ಸ್ಥಾಪಿಸ್ತಾನೆ? ಸರಿಯಾದ ಉತ್ತರ ಶೇರ್ ಶಾ ಸೂರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೆಹಲಿಯಲ್ಲಿ ಹುಮಾಯೂನ್ ಯಾವ ನಗರದ ನಿರ್ಮಾಣ ಮಾಡಿದನು? ಸರಿ ಉತ್ತರ ದೀನಪನ್ನ. ದೀನಪನ್ನ ಇಲ್ಲಿ ಒಂದು ಲೈಬ್ರರಿ ಕೂಡ ನಿರ್ಮಾಣ ಮಾಡ್ತಾನೆ ಈತ, ಮತ್ತು ದೀನಪನ್ನದ ಲೈಬ್ರರಿಯಿಂದ ಬಿದ್ದು ಹುಮಾಯೂನ್ ಮರಣ ಹೊಂತಾನೆ. ಹಮೀದಾ ಬಾನು ಈ ಕೆಳಗಿನ ಯಾವ ಮೊಘಲ್ ಸಾಮ್ರಾಟನ ಪತ್ನಿಯಾಗಿದ್ದರು? ಸರಿ ಉತ್ತರ ಹುಮಾಯೂನ್ನ ಪತ್ನಿಯಾಗಿದ್ದರು. ಈ ಹಮೀದಾ ಬಾನುಗೆ ಇನ್ನೊಂದು ಹೆಸರಿತ್ತು ಮರಿಯಂ ಮಖಾನಿ ಅಂತೇಳಿ. ಮರಿಯಂ ಮಖಾನಿ ಇನ್ನೊಂದು ಹೆಸರು. ಹುಮಾಯೂನ್ ಭಾರತದಲ್ಲಿ ಮೊಘಲ್ ಸಾಮ್ರಾಟವನ್ನು ಪುನಃ ಸ್ಥಾಪಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1555. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹುಮಾಯೂನ್ನ ಆಸ್ಥಾನಕ್ಕೆ ಆಗಮಿಸಿದ ಪ್ರಸಿದ್ಧ ಚಿತ್ರಕಾರರು ಯಾರು? ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಸೈಯದ್ ಅಲಿ ಮತ್ತು ಅಬ್ದುಲ್ ಸಮದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೈಯದ್ ಅಲಿ ಅಂಡ್ ಅಬ್ದುಲ್ ಸಮದ್. ಹುಮಾಯೂನ್ ಆಕಸ್ಮಿಕವಾಗಿ ಮರಣದ ನಂತರ ಅಕ್ಬರ್ನನ್ನು ಎಲ್ಲಿ ಸಿಂಹಾಸನದಲ್ಲಿ ಕೂರಿಸಲಾಯಿತು? ಸರಿಯಾದ ಉತ್ತರ ಕಲಾನೌರ್ನಲ್ಲಿ. ಎಲ್ಲಿದೆ ಇದು? ಪಂಜಾಬ್ನಲ್ಲಿದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಹುಮಾಯೂನ್ ಲೈಬ್ರರಿ ಇರುವಂಥದ್ದು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಹುಮಾಯೂನ್ ಜೀವನದ ಪ್ರಮುಖ ಅಂಶಗಳನ್ನು ಒಂದು ಇಸ್ವಿಗಳನ್ನು ನೋಡ್ತಾ ಹೋದರೆ ಈ 1530ರಲ್ಲಿ ಹುಮಾಯೂನ್ನ ರಾಜ್ಯಾಭಿಷೇಕ ಆಗತ್ತೆ. ಹುಮಾಯೂನ್ ಪಟ್ಟಕ್ಕೆ ಬರ್ತಾನೆ. 1539ರಲ್ಲಿ ಚೌಸಾ ಕದನ ನಡೆಯುತ್ತೆ. 1540ರಲ್ಲಿ ಕನೌಜ್ ಕದನ ನಡೆಯುತ್ತೆ. 1542ರಲ್ಲಿ ಅಕ್ಬರ್ನ ಜನನ ಆಗುತ್ತೆ. ಅಕ್ಬರ್ ಹುಮಾಯೂನ್ನ ಮಗ. ಇನ್ನು 1555ರಲ್ಲಿ ಸರ್ಹಿಂದ್ ಎನ್ನುವಂತಹ ಕದನ ನಡೆಯುತ್ತೆ. ಸರ್ಹಿಂದ್ ಯುದ್ಧ ಅಥವಾ ಸರ್ಹಿಂದ್ ಕದನ ನಡೆಯುತ್ತೆ. ಮತ್ತು 1556ರಲ್ಲಿ ಹುಮಾಯೂನ್ ಮರಣ ಹೊಂತಾನೆ. ಇದು ಬಹಳ ಪ್ರಮುಖವಾದ ಒಂದು ಕಾಲಘಟ್ಟಗಳು, ಇಸ್ವಿಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಹುಮಾಯೂನ್ ಜನನ ಆಯಿತು? ಸರಿಯಾದ ಉತ್ತರ ಕಾಬೂಲ್ನಲ್ಲಾಯಿತು. ಕಾಬೂಲ್ ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿದೆ. ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಾಯಿತು. ಯಾವಾಗ? 1508ರಲ್ಲಿ ಈತನ ಜನ್ಮ ಆಗುತ್ತೆ. ಈತನ ತಂದೆ ಬಾಬರ್ ಮತ್ತು ತಾಯಿ ಮಾಹಮ್ ಬೇಗಂ. ಮಾಹಮ್ ಬೇಗಂ ಈತನ ತಾಯಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಹುಮಾಯೂನ್ನ ಮರಣವಾಯಿತು? ಸರಿಯಾದ ಉತ್ತರ ದೀನಪನ್ನ ಅಥವಾ ದೆಹಲಿಯ ದೀನಪನ್ನ. ದೆಹಲಿಯ ದೀನಪನ್ನದ ಲೈಬ್ರರಿಯಲ್ಲಿ ಲೈಬ್ರರಿ ಮೆಟ್ಟಿಲು ಇಳಿಬೇಕಾದ್ರೆ ಮೆಟ್ಟಿಲಿನಿಂದ ಕೆಳಜಾರಿ ಬಿದ್ದು ಹುಮಾಯೂನ್ ಮರಣ ಹೊಂತಾನೆ ದೀನಪನ್ನ ದೆಹಲಿಯಲ್ಲಿ. ಸೊ ದೆಹಲಿಯಲ್ಲಿ ಯಾವಾಗ ಕೇಳಿದ್ರೆ ಜನವರಿ 27, 1556ರಲ್ಲಿ ಈತನ ಮರಣ ಆಗುತ್ತೆ. ಇನ್ನು ಹುಮಾಯೂನ್ ನಿರ್ಮಿಸಿದಂತಹ ಪ್ರಮುಖವಾದಂತಹ ಪುರಾಣ ಕಿಲಾ ಎಲ್ಲಿದೆ ಕೇಳಿದ್ರೆ ಇದು ದೆಹಲಿಯಲ್ಲಿದೆ. ಓಲ್ಡ್ ಫೋರ್ಟ್ ಅಂತ ಕರೀತಾರೆ, ದೆಹಲಿಯಲ್ಲಿದೆ. ಇನ್ನು ಹುಮಾಯೂನ್ ಮಕ್ಬರ ಗೊತ್ತಿದೆ ನಿಮಗೆ. ಇದನ್ನ ಹುಮಾಯೂನ್ ಮಕ್ಬರದ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ ಈ ಹುಮಾಯೂನ್ ಟೋಂಬ್ ಇದೆಯಲ್ಲ, ಹುಮಾಯೂನ್ ಟೋಂಬ್ ಇದು ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ 1993ರಲ್ಲಿ 1993ಯಲ್ಲಿ ಸೇರ್ತು. ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ.
ಹುಮಾಯೂನ್ ಯಾರ ವಿರುದ್ಧ ಕಾಲಿಂಜರ್ ಅಭಿಯಾನವನ್ನು ನಡೆಸ್ತಾನೆ? ಸರಿಯಾದ ಉತ್ತರ ಪ್ರತಾಪರುದ್ರನ ವಿರುದ್ಧ. ಈ ಪ್ರತಾಪರುದ್ರ ಇದ್ನಲ್ಲ, ಈತ ಬುಂದೇಲಖಂಡದ ದೊರೆ. ಬುಂದೇಲಖಂಡದ ದೊರೆಯಾಗಿದ್ದ. ಈ ಬುಂದೇಲಖಂಡದ ಪ್ರತಾಪರುದ್ರನ ವಿರುದ್ಧ ಹುಮಾಯೂನ್ ಕಾಲಿಂಜರ್ ಅಭಿಯಾನವನ್ನು ನಡೆಸ್ತಾನೆ. ಯಾವಾಗ ಕೇಳಿದ್ರೆ 1531ರಲ್ಲಿ. ಸ್ನೇಹಿತರೆ, ಇದಿಷ್ಟು ಹುಮಾಯೂನ್ ಬಗ್ಗೆ ಇರುವಂತಹ ಪ್ರಮುಖ ಪ್ರಶ್ನೋತ್ತರಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ. ಜೈ ಹಿಂದ್.